ನಮಗಿಲ್ಲಿ ಏನಾಗ್ತಿದೆ ಅಂದರೆ ಆದಿವಾಸಿಗಳಿಗೆ ಅನ್ಯಾಯ ಆಗ್ತಿದೆಯಾ ಇಲ್ಲ ಅನ್ಯಾಯ ಮಾಡ್ತಿದೀವ ಅಂತ ಅನಿಸುತ್ತೆ ಸರ್. ಅನ್ಯಾಯ ಆಗ್ತಿದೆ ಅನ್ನೋದು ಅದು ಪ್ರಕೃತಿ ಕಡೆಯಿಂದ ಏನು ಅನ್ಯಾಯ ಆಗ್ತಿಲ್ಲ, ನಾವು ಅವ್ರಿಗೆ ಅನ್ಯಾಯ ಮಾಡ್ತಾ ಇದ್ದೀವಿ ಅಂತ ಅನಿಸುತ್ತೆ. ಯಾಕಂದರೆ ಈ ಅಕ್ಷರಸ್ಥರ ಅನಾಗರಿಕತೆ ಅನಿಸುತ್ತೆ ಇವೆಲ್ಲ. ಯಾಕಂದರೆ ಅವ್ರ ಕಷ್ಟಗಳನ್ನ, ಸತ್ಯಗಳು, ಸಮಸ್ಯೆಗಳೆಲ್ಲ ನೋಡ್ತಿದ್ದೀವಿ. ಈಗ ಶ್ರೀಕಂತ್ ಹೋರಾಟಗಳೆಲ್ಲ ಮಾಡ್ತಿದ್ದಾರೆ. ನಾವು ನಾಗರಿಕ ಸಮಾಜವಾಗಿ ಅವ್ರಿಗೆ ಬೆನ್ನೆಲುಬಾಗಿ ನಿಲ್ಬೇಕಾಗ್ತದೆ. ಯಾಕಂದರೆ ಅವರು ನಮ್ಮ ಜನಗಳೊಟ್ಟಿಗೆ ನಾಗರಿಕ ಸಮಾಜ ಜೊತೆ ಅವ್ರು ಬರ್ಲಿಕ್ಕೆ ಎದುರುತ್ತಿದ್ದಾರೆ ಅಂತ ನಮಗೆ ಗೊತ್ತಾಗ್ತಿದೆ. ಬಟ್ ನಾವು ಎದುರುತ್ತಿದ್ದಾರೆ ಅಂತ ಗೊತ್ತಲ್ಲ. ಸೊ ಹಂಗಾಗ್ಬಿಟ್ಟು ನಾವೇ ಅವ್ರ ಹತ್ರ ಹೋಗ್ಬೇಕಾಗ್ತದೆ. ಶಿಕ್ಷಣ, ಸಂಘಟನೆ, ಹೋರಾಟ, ಈಗ ಇವರು ಮೈಗೂಡಿಸ್ಕೊಳ್ದವ್ರು ಈಗ ಹೊರ ಸಮಾಜದೊಟ್ಟಿಗೆ ಅಥವಾ ಮೈನ್ ಸ್ಟ್ರೀಮ್ ಸೊಸೈಟಿಗೆ ಇವರು ಬೆರಿಬೇಕು ಅಂತಂದರೆ ಆ ಮೂರನ್ನು ಮೈಗೂಡಿಸ್ಬೇಕಾಗಿಲ್ಲ. ಏನಾಯ್ತಮ್ಮ ಅವ್ರಿಗೆ? ಅವ್ರ ತಂದೆ ಇದ್ದಾಗಂದು ಇದೇ ರೀತಿ ಆಗಿದ್ದು. ಅದು ಯಾರೋ ಹೊಟ್ಟೆಗೆ ಔಷಧಿ ಕೊಟ್ಟುಬಿಟ್ಟಿದ್ದಾರೆ ಅನ್ನೋ ಗೊತ್ತಿಲ್ಲ ಸರ್. ಹಂಗೆ ಆಗಿ ಈಗ ನಾನೇ ನೋಡ್ಕೊಳ್ಳೋದು, ಬೇಸಿ ಕಾಸು ಕೊಡೋದು ನಾನೇ. ಏನಾಗಿದೆ? ತಲೆ ಲೂಸು ಸರ್. ಹೌದಾ? ಸರಿ, ಭಾರಿ ಕಷ್ಟದ ಬದುಕಿದೆ ನಾನು. ಆ ದೇವರು ಎಲ್ಲ ಆ ದೇವರು ಬಿಟ್ಟಿದ್ದು. ಇದು ಈಗ 3 ಆಪರೇಷನ್ ನನ್ನ ಸೊರಲಲ್ಲಿ ಭಾರ ಎತ್ತಕ್ಕಾಗೋದಿಲ್ಲ. ನೀರೆಲ್ಲ ಒಂದೇ ಕೈ ಹಿಡ್ಕೊಬರೋದು, ಬೀಸ್ಕೊಡ್ತೀನಿ. ಅದು ಎಷ್ಟು ಜನ ಮಕ್ಕಳು ನಿಮಗೆ? ನನಗೆ 2 ಜನ ಸತ್ತೋದ್ರು. ಇವರೊಬ್ಬರು ಉಳಿದಾರೆ. ಇವರು ಒಂದು ಬಂದ ಹುಡುಗಿಗೆ ಕೊಡುವ ಕೆಲಸಕ್ಕೆ ಹೋದೆ. ಅವಳು ಗಂಡ ಮಾಡ್ಕೊಂಡು, ಅವಳು ಗಂಡ ಬಿಟ್ಬಿಟ್ಟು ಅವಳು ಕೊಡಲು ಗೇಕೊಳ್ತಿತ್ತಾಳೆ. ಕಡಮನಲ್ಲಿ ಜೀತ ಮಾಡಿದ್ದೀವಿ ನಾವು. ಜೀತ ಮಾಡಿ ಮಕ್ಕಳು ಸಾಕ್ತೇವೆ ಸರ್. ವರ್ಷಕ್ಕೆ ಅಷ್ಟಲ್ಲ, ನನಗೆ ಹೇಳ್ಕೊಂಡು ಹೋದರೆ ಅಳುವ ಬರ್ತದೆ. ವರ್ಷಕ್ಕಷ್ಟಲ್ಲಿ ಬೆಳೆದು ಮಕ್ಕಳನ್ನ ಸಾಕಿದ್ವಿ, ಸೋದವು ಅದು ಇದಾಗೋಯ್ತು. ದೇವರು ಇನ್ನೂ 4 ಕಾಲ ಬದುಕಲಕ್ಕ ಬಿಟ್ಟಿದೆ ನನ್ನ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಎಲ್ಲಿಗೆ ಹೊರಟ್ರಿ ಸರ್? ನಮಸ್ತೆ. ಕೊಡಗಿಗೆ. ಕೊಡಗು ಏನು ಕೆಲಸ ನಿಮ್ಮದು? ಎರ್ತೆ ಅಂತ ಕಾಫಿ ತೋಟ. ಕಾಫಿ ತೋಟಕ್ಕೆ ಕೊಟ್ರೆ? ಹಾಂ. ಓಕೆ. ಹಾಂ. ನೀವೇನು ಓದಿದ್ದೀರಿ? ನೀವೇನಾದರೂ ಓದಿರೋದು 5ನೇ ಕ್ಲಾಸ್ನೇ. 5ನೇ ಕ್ಲಾಸು. ಓಕೆ. ಹಾಂ. ನಿಮ್ಗೆ ಮದುವೆ ಆಗಿದೆ? ಮದುವೆ ಆಗಿ ಹೆಂಡ್ತಿ ತೀರೋಗ್ಬಿಟ್ಟವಳೆ. ಯಾಕೆ? ಅವ್ರ ಮನೆ ಇದ್ದಿದ್ದು ಸರ್. ಇದೆ ಅಂದರೆ ಹೆಂಡ್ತಿ ತೀರೋದ್ಮೇಲೆ ಈಗ ನಮ್ಮ ಮನೆಯಲ್ಲೇ ಇರೋದು. ಹೌದಾ? ಎಷ್ಟು ಜನ ಮಕ್ಕಳು ನಿಮಗೆ? ಅದೇ ನಮ್ಮ ಅಕ್ಕನೊಂದು ಮಗ. ಇವನು ಮಗಳು ಮಗ? ಅಲ್ಲ, ಅಕ್ಕನ. ಅದು ಅಕ್ಕನ ಮಗ. ಅಕ್ಕನ ಮಗ. ಓಕೆ. ಈಗ ಮಕ್ಕಳು ನಿಮಗೆ? ಮಕ್ಕಳು ಆಗಿಲ್ಲ. ಓಕೆ. ಗಂಡ ಹೆಂಡ್ತಿ 2 ಇದ್ದಿದ್ದು. ಸುಮಾರು ವರ್ಷದಿಂದ ಅವನಿಗೆ ಮಕ್ಕಳೇ ಇಲ್ಲ ಮದುವೆ ಆಗಿ. ಅಂದರೆ ಹೆಂಡ್ತಿ ಒಂಥರ ಕಾಯಿಲೆ, ಬಾಯೆಲ್ಲ ಗಾಯ ಆಗಿ, ಹೊಟ್ಟೆ ಒಳಗೆ ಇನ್ನು ಗಾಯ ಆಗಿತ್ತು, ಏನೋ ಗೊತ್ತಿಲ್ಲ. ಅದರಲ್ಲೇ ತೀರೋಗ್ಬಿಟ್ಟು. ತೋರಿಸ್ಲಿಲ್ಲ? ಹಾಸ್ಪಿಟ್ಲಿಗೆ ಎಲ್ಲದಾಗೆ ಔಷಧಿ ಕೊಡ್ಸೋದು. ನಮ್ಮ ಹತ್ರ ಕಾಡು ಔಷಧಿ ಎಲ್ಲ ಕೊಡ್ತಾರೆ, ಅದರಲ್ಲಿ ಕೊಡಿಸಿದ್ದು. ಹಾಸ್ಪಿಟ್ಲಿಗೆ ತೋರಿಸಿದ್ದು, ಅದು ಯಾವುದು ಒಳ್ಳೇದಾಗಿಲ್ಲ. ಟೈಮ್ ಆಯ್ತು. ಎಷ್ಟು ಸಂಬಳ ಕೊಡ್ತಾರೆ ನಿಮಗೆ? 600 ರೂಪಾಯಿ. 600 ರೂಪಾಯಿ? ಹಾಂ. 600. ಈಗ ಹೋಗಿ ಯಾವಾಗ ಬರ್ತೀರಿ? ಅದು ಸಂಜೆನೆ. ಸಂಜೆ. ಈಗ ಜೀಪ್ ರೆಡಿ ಆಗಿತ್ತಲ್ಲ ಅದ್ರಾಗ? ರೆಡಿ. ಹಾಂ. ಎಷ್ಟು ಜನ ಹೋಗ್ತೀರಿ ಇಲ್ಲಿಂದ? ನಾವು ಇಲ್ಲಿಂದ ಒಂದು 10 ಸೀಟು. 10 ಸೀಟು ಹೊಂಟ್ರಿ ಈಗ? ಹಾಂ, ಆಯ್ತು. ನೋಡ್ರಿ, ಇಲ್ಲೇ ಸ್ಟೇ ಮಾಡಿ ಅಲ್ಲಿ ಉಳಿಯಕ್ಕೆ ಆಗಲ್ಲ. ಅಲ್ಲಿ ಉಳಿಯಕ್ಕಾಗಲ್ಲ. ಓಹೋ, ಹಾರ್ನ ಅಲ್ಲಿ ಟೈಮ್ ಹೋಗ್ಬೇಕಲ್ಲ. ಓಕೆ. ಇದೊಂದು ಇಂಪಾರ್ಟೆನ್ಸ್ ಏನೇ ನಿಮಗೆ ಹೇಳ್ತೀನಿ ಆಮೇಲೆ ನಿಮಗೆ. ಇಲ್ಲಿ ಏನೇನು ಮರಗಳವೆ ಅವೆಲ್ಲ ಅಲ್ಲಿ ಬೆಳೆಸ್ಕೊತಿದ್ರು. ಕಾಡಲ್ಲಿ ಕಾಡಲ್ಲೊಂದು ಹಾಡಿ ಅಂತ ಅಂದರೆ ಸಮೃದ್ಧಿಯಾಗಿರೋದಕ್ಕೆ ಇದು ಸಾಕ್ಷಿ. ಹೂವಿನ ಗಿಡಗಳಿದ್ದಾವೆ, ಹಣ್ಣಿನ ಗಿಡಗಳಿದ್ದಾವೆ, ಮತ್ತು ಬಿದಿರಿದೆ.
ಈ ಪರಿಸರ ಅಲ್ಲಿ ಉಳಿಸ್ಕೋಬೇಕು. ಸೊ ಹಂಗಾಗಿ ಈ ಥರ ಹಾಡಿಗಳು ಕಾಡೊಳಗೂ ಇರಬೇಕು, ಪ್ರಾಣಿಗಳಿಗೂ ಕ್ಷೇಮ. ಈ ಹಾಡಿ ಇದೆಯಲ್ಲಿ ಕಾಡಿ ಈಗ ಹೊರಗೆ ಹಾಕಿದಾರಲ್ಲ, ಈ ನೋಡಿ ಇಲ್ಲಿದ್ರು ಹೆಂಗೆ ಕಟ್ಕೊಂಡಿದ್ದಾರೆ, ಇದು ಎಷ್ಟು ವರ್ಷದ ಹಳೆ ಮರ ಇದು ಅಲ್ವಾ. ಅಂದರೆ ಈ ಥರ ವಾತಾವರಣ ಕಾಡೊಳಗೂ ಇರಬೇಕು. ಕಾಡಿನ ಪ್ರಾಣಿಗಳಿಗೆ ಒಂದು ಬೇರೆ ಥರದ ವಾತಾವರಣ ಸೃಷ್ಟಿ ಆಗುತ್ತೆ. ನೀವು ಎಲ್ಲ ಪೂರ್ತಿ ಮನುಷ್ಯೇ ಬೇರೆ ಕಡೆ ಇರಿ, ಪ್ರಾಣಿಗಳೇ ಬೇರೆ ಕಡೆ ಇರಿ, ಕಾಡೇ ಬೇರೆ ಕಡೆ ಇರಲಿ ಅಂತ ಹೋದರೆ ನಮ್ಮ ಭಾರತ ದೇಶ ವಿಂಗಡಣೆ ಮಾಡೋಕ್ಕಾಗತ್ತಾ? ಇಲ್ಲಿ ಪ್ರತಿಯೊಂದು ಮಣ್ಣಲ್ಲೂ ಕೂಡ ಒಳ್ಳೆ ಗಿಡ ಹುಡ್ತದೆ ಇಲ್ಲಿ. ಆ ಥರದ ವಾತಾವರಣ ಭಾರತ ದೇಶದಲ್ಲಿರುವಂಥ ವಾತಾವರಣ, ಇಷ್ಟೊಂದು ಅನುಕೂಲಕರವಾದ ವಾತಾವರಣ, ಸಸ್ಯಕ್ಕಾಗಲಿ ಪ್ರಾಣಿಗಳಿಗಾಗಲಿ ಮನುಷ್ಯರಿಗಾಗಲಿ ಅದ್ಭುತವಾದ ವಾತಾವರಣ ಇದೆ ಇಲ್ಲಿ. ಸುಮ್ಮನೆ ನೀವು ಮರದ ಕೆಳಗಡೆ ಏನೋ ದಿಂಬಿಲ್ದಾನೆ ಹಾಸಿಗಿಲ್ದಾನೆ ಈಗ ಅವು ಬಂದು ಅಲ್ಲ ಗಾಡಿ ತೊಳಿ ಬನ್ನಿ ಸರ್. ಯಾಕಡೆ ಹೋಗ್ಬೋದು ನಾವು ಹೊರಗಡೆಗೆ? ಬನ್ನಿ ಸರ್, ಎಲ್ಲ ಹೊರಟ್ಬಿಡ್ತಾರೆ ಸರ್ ಈಗ ಅವರು. ಬೆಳಗ್ಗೆ ಒಂದು ಹಿಂಗೆ ಹೋಗ್ಬಿಡ್ತಾರೆ, ಸಂಪಾದನೆ ಮಾಡೋಕ್ಕೆ ಸಂಜೆ ಹೊತ್ತಿಗೆ ಬರ್ತಾರೆ. ಹಿಂದೆಲ್ಲ ಅಲ್ಲೇ ಹೋಗಿ ತಿಂಗಳಗಟ್ಟಲೆ ಇರಬೇಕಾಗಿತ್ತು. ಹೌದಾ? ಈಗ ಹಂಗಿಲ್ಲ. ಈಗ ತನ್ನ ಮನೆಗೆ ಬಂದು ವಾಪಸ್ ಬಂದು ಬರ್ತಾರೆ. ಓಕೆ. ಹೋಗ್ಬೇಕಾದ್ರೆ ಹೋಗೋಣ. ನೀವ್ರನ್ನ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀರಿ ಕಂಪ್ನಿ ಕಡೆಯಿಂದನಾ ನೀವು? ಇಲ್ಲ ಸರ್, ಅಲ್ಲಿ ತೋಟ ಎಸ್ಟೇಟ್ ಕಡೆಯಿಂದ ಬಂದಿರೋದು, ನಾವು ಸ್ವಂತ ಬಂದಿರೋದು. ಹೌದಾ? ಡೈಲಿ ಎಲ್ಲಿ ಕರ್ಕೊಂಡು ಹೋಗ್ತೀರಿ ಇವ್ರನ್ನ? ತಿದ್ಮತಿ. ಹಾಂ, ತಿದ್ಮತಿ ಕೊಡಗು. ಎಷ್ಟು ಕಿಲೋಮೀಟ್ರ್ ಇಲ್ಲಿಂದ? ಇಲ್ಲಿಂದ 40 ಕಿಲೋಮೀಟ್ರ್. 40 ಕಿಲೋಮೀಟ್ರ್. ಬೆಳಿಗ್ಗೆ ಡೈಲಿ ಕರ್ಕೊಂಡು ಹೋಗ್ತೀರಿ? ಬೆಳಿಗ್ಗೆ ಡೈಲಿ ಕರ್ಕೊಂಡೋಗಿ 3 ಗಂಟೆಗೆ ಡೈಲಿ ಕರ್ಕೊಂಡ್ಬರ್ತೀವಿ. ಕರ್ಕೊಂಬರ್ತೀರಿ? ನೀವೇ ಕರ್ಕೊಂಬಂದು ಇಲ್ಲಿ ಬಿಡ್ತೀರಿ? ಓಕೆ. ಎಷ್ಟು ಕೊಡ್ತಾರೆ ಇವ್ರಿಗೆ ಸಂಬಳ? 600. ಊಟ ಗೀಟ ಅದೆಲ್ಲ? ಊಟ ಎಲ್ಲ ನಮ್ದೇನೆ ಸರ್. ನೀವೇ ಊಟ ಕೊಡ್ತೀರಿ? ನಾವೇ ಊಟ, ಬೆಳಿಗ್ಗೆ ಮಧ್ಯಾಹ್ನ ಎಲ್ಲ ನಾವೇ ಊಟ. ಹೌದಾ? ಅದೆಲ್ಲ ಕೊಟ್ಟು 600 ರೂಪಾಯಿ ಕೊಡ್ತೀರಿ? ಓಕೆ. 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 ಅಮ್ಮ ಒಂದು ಸ್ವಲ್ಪ ತೆಗೀರಿ ಆ ಕಡೆ, ಅಮ್ಮನ ಮಾತಾಡ್ಸೋಣ. ಅಮ್ಮ ಏನಿಲ್ಲ, ಅದರಲ್ಲಿ ಏನಿದೆ. ನಿಮ್ಮ ಹೆಸರು ತಾಯಿ? ಬೇಬಿ ಅಮ್ಮ. ನೀವು ಕಾಫಿ ಕೆಲ್ಸಕ್ಕೆ ಹೋಗ್ತೀರಿ? ಕಾಫಿ ಕೆಲಸ. ಓಕೆ. ಮದುವೆ ಮಕ್ಕಳು? ಒಬ್ಬನಿದ್ದಾನೆ. ಮಗನ ಯಾರು ನೋಡ್ಕೋತಾರೆ ಮತ್ತೆ ನೀವು ಕೆಲ್ಸಕ್ಕೆ ಹೋದ್ರೆ? ನಾನು ಮನೇಲಿ ಇರ್ತಾನೆ. ಮನೇಲಿ ಇರ್ತಾನೆ. ಮನೇಲಿ ಇರ್ತಾರೆ ನೀವು ಬರೋವರೆಗೆ? ಎಷ್ಟು ವರ್ಷ? 13 ವರ್ಷ. ಓಕೆ. ಈಗ ಅಡಿಗೆ ಗಿಡಿಗೆ ಎಲ್ಲ ಮುಗಿಸಿ ಹೋಗ್ತಾ ಇದ್ದೀರಿ? ಅಡಿಗೆ ಎಲ್ಲ ಬೆಳಿಗ್ಗೆನೆ ಎದ್ದು 5 ಗಂಟೆಗೆ ಅಡಿಗೆ ಎಲ್ಲ ಆಗಿ ಹೋಗಿ ಕೆಲಸ ಹೋಗೋದು. 7 ಗಂಟೆಗೆ 5 ಗಂಟೆಗೆ ಹೇಳ್ತೀರಿ, ಅಡುಗೆ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ತೀರಿ. ಬರೋದು ಮತ್ತೆ 3 ಗಂಟೆಗೆ. 3 ಗಂಟೆಗೆ ಬಂದ್ಮೇಲೆ ಮತ್ತೆ ಕೆಲಸ? ಅಲ್ಲಿಂದ 3 ಗಂಟೆ ಬರ್ತೀವಿ. ಮನೆಗೆ ಬರುವಾಗ 7 ಗಂಟೆ ಆಯ್ತದೆ. ಬಂದು ಮನೇಲಿ ಅಡಿಗೆ ಮಾಡಿ ತಿಂದ್ಬಿಟ್ಟು ಮಲಗುತ್ತೀವಿ ಅಷ್ಟೇ. ಓಕೆ. ಓಕೆ. 8 ಗಂಟೆ. ಅಷ್ಟೇ. ದಿನನಿತ್ಯ ಇಷ್ಟೇ ಕೆಲಸ? ದಿನನಿತ್ಯ ಇದೇ ಕೆಲಸ. ಈಗ ಸಿಟಿಗೆ ಹೋಗೋದು ಇನ್ನೆಲ್ಲ ಹೋಗೋದು? ಸಿಟಿ ಎಲ್ಲ ಇಲ್ಲ, ವಾರಕ್ಕೊಂದ್ಸರಿ. ಹೋಗಿ ಏನ್ ಮಾಡ್ತೀರಿ ಸಿಟಿಯಲ್ಲಿ? ಸಿಟಿಯಲ್ಲಿ ಏನು ಮಾಡ್ತೀವಿ, ಹೋಯ್ತೀವಿ, ಸುತ್ತಾಡ್ತೀವಿ, ಸಾಮಾನ ಏನೇನು ಬೇಕೋ ಅದು ಮಾಡ್ಕೊಳ್ತೀವಿ, ಬರ್ತೀವಿ. ನಿಮ್ಮ ಬಟ್ಟೆ ಗಿಟ್ಟೆ, ಆಮೇಲೆ ಹೋಟೆಲ್ಗೆ ಹೋಗೋದು, ಸಿನಿಮಾಗೆ ಹೋಗೋದು ಅದೆಲ್ಲ ಇದೆಯಾ? ಅವೆಲ್ಲ ಇಲ್ಲ. ಇಲ್ಲ. ಸಿನಿಮಾ ಎಲ್ಲ ಇಲ್ಲ. ಹೋಟೆಲ್ಗೆಲ್ಲ ಹೋಯ್ತೀವಿ, ತಿಂತೀವಿ, ಬರ್ತೀವಿ ಅಷ್ಟೇ. ಈಗ ನಿಮ್ಮನೇಲಿ ಟಿವಿ ಇದೆಯಾ? ಇಲ್ಲ. ಟಿವಿ ಇಲ್ಲ ಇಲ್ಲಿ? ಯಾರ ಮನೆಗೂ ಟಿವಿ ಇಲ್ಲ? ಅಲ್ಲಿ ಟಿವಿ ಇದೆ, ಇರೋರ್ ಮನೇಲಿ ಇದೆ, ಇಲ್ಲದವ್ರ ಮನೇಲಿ ಇಲ್ಲ. ಓಕೆ. ಏನನ್ಸುತ್ತೆ ಇವತ್ತಿಂದು ದಿನ? ಖುಷಿ ಅನ್ಸುತ್ತೆ. ಯಾಕಂದ್ರೆ ಬೆಳಿಗ್ಗೆ ಎದ್ದು ಕೆಲಸ ಬರ್ತೀವಲ್ಲ, ಅದಕ್ಕೆ ಅಷ್ಟೊತ್ತಿಗೆ ಹೇಳ್ತೀವಿ, ಎಲ್ಲ ಕೆಲಸ ಮಾಡಿ ಮುಗಿಸ್ತೀವಿ, ಕೆಲಸ ಬರ್ತೀವಿ, ಕೆಲಸ ಎಲ್ಲ ಮಾಡಿ ಪುನಃ ರಾತ್ರಿ ಮನೆಗೆ ಹೋಯ್ತೀವಲ್ಲ. ಓಕೆ. ಈಗ ನಿಮ್ದಂತೂ ಹಿಂಗಾಯ್ತು, ಮಕ್ಕಳನ್ನ ಓದಿಸ್ಬೇಕು, ಅವ್ನು ಚೆನ್ನಾಗಿ ಮಾಡಬೇಕು, ಆಫೀಸರ್ ಮಾಡಬೇಕು, ಆ ಥರದ್ದು ಏನಾದರೂ ಇದೆಯಾ ಕನಸಿಂದ? ಅವ್ರಿಗೆಲ್ಲ ಇಷ್ಟ ಇಲ್ಲ, ಅವರು ಹೋಗೋದಿಲ್ಲ. ಏನಂದ್ರೆ? ಅವ್ರಿಗೆ ಇಷ್ಟ ಇಲ್ಲ, ಅವರು ಹೋಗೋದಿಲ್ಲ ಅಂತ. ಇಷ್ಟ ಇಲ್ಲ, ಹೋಗೋದಿಲ್ಲ.
ಯಾರಿಗ ಇಷ್ಟ ಇಲ್ಲ? ಮಕ್ಕಳಿಗೆ ಮಕ್ಕಳಿಗೆ ಇಷ್ಟ ಇಲ್ಲ. ನೀವು ಕಲಿಸ್ಕೊಟ್ರೆ ಹೇಳ್ಕೊಟ್ರೆ ಎಷ್ಟು ಹೇಳಿದ್ರು ಅವರು ಹೋಗೋದಿಲ್ಲ. ಯಾಕೆ? ಅವರು ಸ್ಕೂಲ್ ಅಂದಾನೆ ಬಂದು ಬಿಡ್ತಾರಲ್ಲ ಹೋದ್ರೆ. ಹೌದಾ? ಹಾ, ಒಂದೇ ಬಿಟ್ಟಾಯ್ತು. ನೀವು ಹೋಗಿದ್ರಿ ಸ್ಕೂಲ್ಗೆ? ಹೋಗಿದ್ರಿ? ಏನು ಓದಿದಿರಿ? 9. ಬರೆಯಕ್ ಓದಕ್ ಬರುತ್ತೆ ನಿಮ್ಗೆ? ಹಾ, ಬರ್ತದೆ. ಹಾ, ಬಂದ್ರೆ ಮತ್ತೆ ಬೇರೆ ಕೆಲಸ ಎಲ್ಲಾದ್ರೂ ಟ್ರೈ ಮಾಡ್ಲಿಲ್ಲ ನೀವು? ಬೇಡ, ಬೇರೆ ಕೆಲಸ ಎಲ್ಲೂ ಕೊಡೋದಿಲ್ಲ. ಯಾಕೆ? ಎಲ್ಲಿ ಕೊಡ್ತಾರೆ? ಡಿಗ್ರಿ ಗಂಟ ಓದಿ ನಮ್ಮೂರಲ್ಲಿ ಹುಡುಗಿಯರು ಇದ್ದಾರೆ, ಅವರಿಗೆ ಕೆಲಸ ಇಲ್ಲ. ಡಿಗ್ರಿ ಓದ್ದವ್ರು ಇದಾರೆ ಇಲ್ಲಿ? ಇದಾರೆ, 3-4 ಜನ ಎಲ್ಲ ಓದಿರೋರು ಇದ್ದಾರೆ. ಹಾ, ಅವ್ರಿಗೆ ಕೆಲಸ ಇಲ್ಲ. ಇಲ್ಲ. ಏನ್ ಮಾಡ್ತಿದಾರೆ ಮತ್ತೆ ಓದಿ? ಕೆಲಸ ಮಾಡ್ತಿದ್ದಾರೆ, ಎಲ್ಲಾ ಕೆಲಸ ಹೋಗ್ತಾ ಇದ್ದಾರೆ. ಎಲ್ಲ ಕೆಲಸ, ತೋಟ ಕೆಲಸನೇ. ಹೌದಾ? ಎಲ್ಲ ಕಡೆ ಹೋಗಿ ಇದ್ ಮಾಡಿದ್ರು, ಬಂದಿಲ್ಲ ಕೆಲಸ. ಮನೇಲಿ ಇದ್ದಾರೆ. ಹಂಗಾಗಿ ನೀವು ಓದಿದ್ರು ಏನು ಇಲ್ಲ ಅಂತ ನೀವು? ಏನ್ ಕೊಡ್ತಾರೆ ಸರ್, ಸುಮ್ಮನೆ ಓದಿ ಅಂತಾರೆ. ಲಾಸ್ಟಿಗೆ ಕೆಲಸನೂ ಇಲ್ಲ, ಏನಿಲ್ಲ. ನೀವೇ ಮಕ್ಕಳನ್ನ ಹೆಂಗ್ ಓದಿಸಿದ್ರಿ ಮತ್ತೆ? ನಾವು ಹಂಗೆ ಓದಿಸ್ತು ಸರ್, ಕಷ್ಟಪಟ್ಟು ಓದಿಸಿದ್ರಿ ಅಲ್ಲ? ಅವಾಗ ಓದ್ತಿದ್ರು. ಈಗಿನ ಮಕ್ಕಳೆಲ್ಲ ಆ ತರ ಇಲ್ಲ, ಈ ತರ ಇಲ್ಲ. ನಮ್ಮ ಮಕ್ಕಳೆಲ್ಲ ಚೆನ್ನಾಗಿ ಓದ್ತಾರೆ, ಚೆನ್ನಾಗಿ ಓದ್ತಾರೆ. ಕಾಲೇಜು ಓಕೆ. 8ನೇ ಕ್ಲಾಸ್ ಎಲ್ಲ ಓದ್ತಾರೆ. ಚೆನ್ನಾಗಿದ್ದಾರೆ. ನೋಡಪ್ಪ, ಇವ್ರ ಮಕ್ಕಳು ಓದಿದ್ದಾರೆ, ಚೆನ್ನಾಗಿದ್ದಾರೆ ಅಂತ, ನೀವು ಓದೋದೇ ಇಲ್ಲ ಅಂತೀರಿ. ನಿಮ್ಮ ಮಕ್ಕಳು ಮದುವೆ ಆಗಿಲ್ವಾ? ಯಾವಾಗ ಮದುವೆ ಮತ್ತೆ ನಿಮ್ದು? ಬೇಡ ಅಂತೆ ಸರ್. ಯಾಕೆ? ಬೇಡ, ಇವಾಗಲೇ ವಯಸ್ಸಾಗಿಲ್ಲ. ಇನ್ನು ವಯಸ್ಸಾಗಿಲ್ಲ ಅಂತನ? ಕನ್ಯೆಯಲ್ಲಿ ಇಲ್ಲೇ ಇದೆ ಇದರಲ್ಲಿ ನಿಮ್ಮ ಹಾಡಿಯಲ್ಲೇ ಸಿಗ್ತಾರ ಇವ್ರಿಗೆ? ಯಾರು ಸಿಗ್ತಾರೆ ಸರ್ ಇವಾಗ? ಎಲ್ಲ ಬೇರೆ ಕಡೆ ಹೋಯ್ತಾರೆ, ಮದುವೆ ಆಗ್ಬಿಟ್ಟಿದ್ದಾರೆ ಎಲ್ಲ ಹುಡುಗರೆಲ್ಲ. ಈಗ ಹೆಣ್ಮಕ್ಳು ಓದ್ತಾ ಇದಾರ ಈಗ? ಗೊತ್ತಿಲ್ಲ. ಹುಡುಗರು ಮಕ್ಕಳು ಓದ್ತಾರೆ. ಆಯ್ತು ಸರ್, ಥ್ಯಾಂಕ್ ಯು. ನಮ್ಮ ಜನರಲ್ಲಿ ಏನು ಗೊತ್ತದ, ನಮ್ಮ ಹೆಣ್ಮಕ್ಳು ಹೆಣ್ಮಕ್ಳು ಸ್ವಲ್ಪ ವಯಸ್ಸಾದ ಮದುವೆ ಆಗಲ್ಲ, ಹಂಗೆ ಒಳ್ಳೆ ಮದುವೆ ಆಗ್ಯವನಿಗೆ ಹಂಗಂತಾರೆ. ಸೊ ಅವ್ರು ಸುಲಭವಾಗಿ ಮದುವೆ ಆಗಲ್ಲ ಹೆಣ್ಮಕ್ಳು. ಅವ್ರು ಇಷ್ಟಪಟ್ಟರೆ ಮಾತ್ರ. ಗಂಡಸರಿಗೆ ಹೆಂಗಸರಿಗೆ ಭಾಳ ಡಿಮಾಂಡ್, ಇಲ್ಲಿ ಗಂಡಸರಿಗೆ ಡಿಮಾಂಡ್ ಕಡಿಮೆ. ಹೌದಾ? ಅದು ಏನು ಪರ್ಟಿಕ್ಯುಲರ್ ವಯಸ್ಸಲ್ಲೇ ಆಗಬೇಕು. ಅವ್ರು ಹೇಳಿದ್ರಲ್ಲ, ಅವ್ರಿಗೆ ಇಷ್ಟ ಇದ್ರು ಅವ್ರಿಗೆ ಮದುವೆ ಆಗ್ಲಿಕ್ಕೆ ಆಗಲ್ಲ. ಈಗ ಯಾರು ಮುಂದೆ ಬರಲ್ಲ. ಹೌದಾ? ಬಲವಂತ ಮಾಡಲ್ಲ ಇವರು. ದುಡ್ಡು ಗಿಡ್ ಕೊಟ್ಟು ಅಪಾರ್ಟ್ಮೆಂಟ್ ಹೋಗೋ ಪ್ರಶ್ನೆ ಇಲ್ಲ. ಅದೊಂಥರ ಭಾಳ ಆ ಜೀವನ ಒಂಥರ ಎಂಜಾಯ್ ಮಾಡ್ಬೇಕು ನಾವು, ಆ ಲೈಫ್ ಸ್ಟೈಲ್ನ. ಅದು ಅರ್ಥನೇ ಆಯ್ತಲ್ಲ ನಮಗೆ. ಥ್ಯಾಂಕ್ ಯು ಸರ್. ಗುಡ್ ಲಕ್. ಥ್ಯಾಂಕ್ ಯು. ಇದೇನ? ಅವ್ರ ಜಮೀನ್ದಾರ್ ಅವ್ರು ಕರ್ಕೊಂಡೋಗಿ ಬಂದಾರೆ ಅವ್ರಿಗೆ. ಈ ಕಡೆ ಅವ್ರ ಮಕ್ಕಳಿಗೆ ಕರ್ಕೊಂಡೋಗಿ ಸ್ಕೂಲಿಗೆ ಕರ್ಕೊಂಡೋಗಿದ್ದಾರೆ. ಓಕೆ ಸರ್. ಓಕೆ, ಗುಡ್ ಲಕ್. ಸ್ವಾಮಿಗಳು ಹಬ್ಬ ದಿನ ಹೇಳಿ, ನಾವು ಬರ್ತೀವಿ. ಯಾವಾಗ ನೀವು ಇರುಮುಡಿ ಕೃಷ್ಣ ಹೊಡ್ತಿರಲ್ಲ ಅವತ್ತು ಹೇಳಿ, ಆಯ್ತಾ? ಹಿಂಗೆ ಇಲ್ಲಿ ಹಟ್ಟಿ ಜನ ಹಿಂಗೆ ಬೆಳಿಗ್ಗೆ ಕರ್ಕೊಂಡು ಹೋಗ್ಬಿಡ್ತಾರೆ, ಮತ್ತೆ ಕರ್ಕೊಂಡು ಬಂದು ಬಿಡ್ತಾರೆ. ದಿನನಿತ್ಯ ಕಾಯಕ ಇದು. ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಯಾವ ತೋಟಕ್ಕೆ ಯಾರು ಹೋಗ್ಬೇಕು ಅಂತ. ಸೊ ಗಾಡಿನ ಬೇಕಾದ್ರೆ ಓನರೇ ಕೊಟ್ಟಿರ್ತಾರೆ, ಡ್ರೈವಿಂಗ್ ಗೊತ್ತಿರೋದ್ರಿಂದ ಸೇಫ್ಟಿ ಅವ್ರಿಗೆ ನಂಬಿಕೆ ಇರುತ್ತೆ. ಸೊ ಅವ್ರಿಗಾಗೋರು ಅವ್ರು ಕರ್ಕೊಂಡೋಗಿ ತೋಟಕ್ಕೆ ಬಿಡ್ತಾರೆ, ಕೆಲಸ ಮಾಡಿಸ್ತಾರೆ. ಒಬ್ಬ ಯಾರು ಕರ್ಕೊಂಡು ಹೋಗ್ತಾನೆ 10 ಜನನ ಅವನಿಗೂ ಅಲ್ಲಿ ಅದೊಂದು ಲೆಕ್ಕ ಆಗಿರ್ತದೆ. ಈಗ ಇವ್ರಿಗೆ ಈಗ ಕಾಡಲ್ಲಿ ಹಿಂದೆ ಇದ್ದಾಗ ಇವ್ರಿಗೆ ಆರ್ಥಿಕ ಇದು ಇರಲಿಲ್ಲ, ಜೀವನ ಮಟ್ಟ ಅಷ್ಟೇನೆ. ಹಣದ ವ್ಯವಹಾರ ಬಹಳ ಕಡಿಮೆ ಇತ್ತು ಅಲ್ಲಿ. ಪದಾರ್ಥ ಅಂದರೆ ಹೇಳ್ತಾರೆ ಬಾರ್ಟರಿಂಗ್ ಸಿಸ್ಟಮ್ ಅಂತ. ಈಗ ಜೇನುತುಪ್ಪ ಕೊಡೋರು ರಾಗಿ ಕೊಡೋ, ನೆನೆ ಹೇಳ್ತಿರಲ್ಲ, 2 ಕೂಲಿ ಮಾಡಿದ್ರೆ 2 ಸೇರು ರಾಗಿ ಸಿಗೋದು ಅಷ್ಟೇ. ದುಡ್ಡಿಲ್ಲ, 2 ಸೇರು ರಾಗಿ. ಆ ರಾಗಿ ತಂದು ಮಾಡಿ ಬೇಯಿಸ್ಕೊಂಡು ಅದು ಬೀಸ್ಕೊಂಡು ಮುದ್ದೆ ಮಾಡಿ ಮಕ್ಕಳು ತಿನ್ನಿಸ್ಬೇಕು. ಈಗ ಹಣದ ಪ್ರಭಾವ ಬಂದಿದೆ. ಆಗೆಲ್ಲ ಬಾರ್ಟರ್ ಸಿಸ್ಟಮ್. ಜೇನಿಗೆ ರಾಗಿ ಕೊಡಿ, ಅವ್ರು ಜೇನು ತಂದು ಕೊಡೋರು, ರಾಗಿ ಕೊಡೋರು, ಅವ್ರು ನಲ್ಲಿಕಾಯಿ ತಂದು ಕೊಡೋರು, ಇನ್ನೇನು ಪದಾರ್ಥ ಕೊಡೋರು. ಹಾಗೆ ಬಟ್ಟೆಗೂ ಅಷ್ಟೇ. ಬಟ್ಟೆ ತಗೊಳಕ್ಕೂ ಏನೋ ಇವ್ರು ಏನೋ ಅಲ್ಲಿ ಇಲ್ಲಿ ಒಂಚೂರು ಮಾಡಿದ್ರಲ್ಲ, ಆ ಥರ ಪದಾರ್ಥ ಕೊಟ್ಬಿಟ್ಟು ಬಟ್ಟೆ ತಗೊಂಬರೋರು. ಹಂಗೆ ಆ ಬಾರ್ಟರ್ ಸಿಸ್ಟಮ್ ಹೋಗೀಗ ಆ ಎಕಾನಮಿ ಹಣಕಾಸಿನ ವ್ಯವಹಾರ ಬಂದಿದೆ ಈಗ.
ಈಗ ಇದು ಆರ್ಥಿಕ ಪರಿಸ್ಥಿತಿ ಒಳಗೊಂಡಿರೋದ್ರಿಂದ ಏನು ಬದಲಾಗಿದೆಯಾ ಅಥವಾ ಏನಾಗಿದೆ ಇದ್ರ ಆ್ಯಕ್ಚುಲಿ ಸುಧಾರಿಸಿದೆಯಾ ಅಥವಾ ಇನ್ನೂ ಹಾಳಾಗಿದೆಯಾ? ಇಲ್ಲ ಹಾಳಾಗಿಲ್ಲ ಏನಪ್ಪ ಅಂದರೆ ಕುಡ್ತಾ ಬಂದಿರೋದ್ರಿಂದ ಅವ್ರ ದುಡ್ಡು ಅವ್ರ ಹತ್ರ ನಿಲ್ತಾ ಇಲ್ಲ. ಈಗ ಅದನ್ನು ಕರಿತಾ ಇರ್ತಾರೆ ಕೈ ಬೀಸಿ ಬಾ 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 ಕುಡಿ ತಗೋ ಅಂತ. ಈಗ ಸರ್ಕಾರನೇ ಈಗ ಎಲ್ಲ ಇವ್ರಿಗೆ ಇದು ಮಾರೋರಿಗೆ ಲಿಕ್ಕರ್ ಮಾರಾಟ ಮಾಡೋರಿಗೆ ಜಾಸ್ತಿ ಮಾಡಿದ್ದಾರೆ. ಇಷ್ಟು ಈಗ 10 ಬಾಟ್ಲು ಮಾರ್ತಿದ್ರಿ, ಈಗ 15 ಬಾಟ್ಲು ಮಾರಲೇಬೇಕು ನೀವು ಅನ್ನೋ ಮಟ್ಟಿಗೆ ಮಾಡ್ಯಾರೆ. ಸೊ ಅವ್ರಿಗೂ ಒತ್ತಡ ಇದೆ. ಅಂದರೆ ಇನ್ಕಮ್ ಬರಬೇಕಲ್ಲ ಸರ್ಕಾರಕ್ಕೆ, ಅದೂ ಇದೆ. ಸೊ ಈ ಕಡೆಯಿಂದ ಕೊಡೋದು, ಈ ಕಡೆ ಗ್ಯಾರಂಟಿ ಕೊಡೋದು, ಆ ಕಡೆಯಿಂದ ಗ್ಯಾರಂಟಿ ಕಿತ್ಕೊಳ್ಳೋದು. ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಟ್ಟರೆ ಅದು ಡ್ರೈನೇಜ್ಗೆ ಹೋಗಿರ್ತವೆ ಮತ್ತೆ. ಅಂದರೆ ಆದಿವಾಸಿಗಳು ನಾನು ಶ್ರೀಕಾಂತ್ ಸರ್ ಜೊತೆ ಒಡನಾಟ ಒಂದು 12-13 ವರ್ಷದಿಂದ ಸರ್, ತುಂಬ ಹತ್ರದಿಂದ ನೋಡ್ತಾ ಇದ್ದೀವಿ. ಅವ್ರ ಹೋರಾಟಗಳು, ಅವರ ರೂಪುರೇಷೆಗಳು ಏನೇನು ಮಾಡಿಸಿದ್ದಾರೆ ಅಂತ ತುಂಬ ಎಲ್ಲ ರೀತಿಯಲ್ಲೂ ಇದು ಮಾಡ್ತಾರೆ, ಅಧ್ಯಯನಶೀಲತೆ ಮಾಡ್ತಾರೆ. ನಮಗಿಲ್ಲಿ ಏನಾಗ್ತಿದೆ ಅಂದರೆ ಆದಿವಾಸಿಗಳಿಗೆ ಅನ್ಯಾಯ ಆಗ್ತಿದೆಯಾ ಇಲ್ಲ ಅನ್ಯಾಯ ಮಾಡ್ತಿದ್ದೀವ ಅಂತ ಅನಿಸುತ್ತೆ ಸರ್. ಅನ್ಯಾಯ ಆಗ್ತಿದೆ ಅನ್ನೋದು ಅದು ಪ್ರಕೃತಿ ಕಡೆಯಿಂದ ಏನು ಅನ್ಯಾಯ ಆಗ್ತಿಲ್ಲ, ನಾವು ಅವ್ರಿಗೆ ಅನ್ಯಾಯ ಮಾಡ್ತಾ ಇದ್ದೀವಿ ಅಂತ ಅನಿಸುತ್ತೆ. ಯಾಕಂದರೆ ಈ ಅಕ್ಷರಸ್ಥರ ಅನಾಗರಿಕತೆ ಅನಿಸುತ್ತೆ ಇವೆಲ್ಲ. ಯಾಕಂದರೆ ಅವ್ರ ಕಷ್ಟಗಳನ್ನ, ಸತ್ಯಗಳು, ಸಮಸ್ಯೆಗಳೆಲ್ಲ ನೋಡ್ತಿದ್ದೀವಿ. ಈಗ ಶ್ರೀಕಾಂತ್ ಸರ್ ಹೋರಾಟಗಳೆಲ್ಲ ಮಾಡ್ತಿದ್ದಾರೆ. ನಾವು ನಾಗರಿಕ ಸಮಾಜವಾಗಿ ಅವ್ರಿಗೆ ಬೆನ್ನೆಲುಬಾಗಿ ನಿಲ್ಬೇಕಾಗ್ತದೆ. ಯಾಕಂದರೆ ಅವರು ನಮ್ಮ ಜನಗಳೊಟ್ಟಿಗೆ, ನಾಗರಿಕ ಸಮಾಜ ಜೊತೆ ಅವ್ರು ಬರ್ಲಿಕ್ಕೆ ಎದುರುತ್ತಿದ್ದಾರೆ ಅಂತ ನಮಗೆ ಗೊತ್ತಾಗ್ತಿದೆ. ಬಟ್ ನಾವು ಎದುರುತ್ತಿದ್ದಾರೆ ಅಂತ ಗೊತ್ತಲ್ಲ. ಸೊ ಹಂಗಾಗ್ಬಿಟ್ಟು ನಾವೇ ಅವ್ರ ಹತ್ರ ಹೋಗ್ಬೇಕಾಗ್ತದೆ. ಇಲ್ಲ ಅಂತಂದರೆ ತುಂಬ ಡಿಸ್ಟೆನ್ಸು ಇದಾಗ್ತದೆ. ಮತ್ತು ಶಾಸಕಾಂಗ ಆಗ್ಬೋದು, ಕಾರ್ಯಾಂಗ ಆಗ್ಬೋದು, ಜನಸಾಮಾನ್ಯರು ನ್ಯಾಯಾಂಗದ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ದೀವಿ. ಆದರೆ ಶಾಸಕಾಂಗ ಮತ್ತು ಕಾರ್ಯಾಂಗನೇ ಅಂದರೆ ಅದು ನ್ಯಾಯಾಂಗದ ತೀರ್ಮಾನಗಳನ್ನ ಗಾಳಿಗೆ ತೋರ್ತಿದೆ. ಈಗ ಕಂಟೆಂಪ್ಟ್ ಆಫ್ ಕೋರ್ಟ್ ಎಲ್ಲ ಮಾಡಿದೆ. ಅದನ್ನ 1 ವರ್ಷ 2 ವರ್ಷ ಆದ್ರೇನೆ ಜನ ಸಹಿಸಲ್ಲ, ಬೇರೆಯವ್ರದ್ದಾಕಾದ್ರೆ. ಇದು 16 ವರ್ಷದಿಂದನೂ ಈ ಥರ ನ್ಯಾಯಾಂಗ ನಿಂದನೆ ಮಾಡ್ಕೊಂಬತ್ತಿದೆ. ಯಾವುದು ಶಾಸಕಾಂಗ ಆಗ್ಬೋದು, ಕಾರ್ಯಾಂಗ ಆಗ್ಬೋದು. ಅದಕ್ಕೆ ನಮ್ಮ ನಾಗರಿಕ ಸಮಾಜ ನಾವು ಏನು ಮಾಡ್ತಾ ಇದ್ದೀವಿ, ಅವ್ರೇನೋ ಆದಿವಾಸಿಗಳು ಅವ್ರೇನೋ ಮಾಡ್ಕೊತಿದ್ದಾರೆ, ಅವ್ರಿಗೆ ಆ ಪರಿಜ್ಞಾನ ಅವ್ರಿಗೆ ಏನು ಉಲ್ಲಂಘನೆ ಆಗಿದೆ? ಏನು ಸರ್ ಉಲ್ಲಂಘನೆ ಏನಾಗಿದೆ? ಈ ಹಕ್ಕೊತ್ತಾಯ ಇದೆಯಲ್ಲ ಸರ್, ಇದು ಜಮೀನು ವಿಚಾರದೆಲ್ಲ ಇದಾಗಿದೆಯಲ್ಲ, ಏನು ಕೊಡ್ಬೇಕಂತ ಆಗಿದೆ? ಕೊಡಬೇಕು ಅಂತ ಒಂದಾಗಿದೆ. ಏನು ಎಷ್ಟು ಕೊಡ್ಬೇಕಂತ ಆಗಿದೆ? ಅದು ಒಬ್ಬೊಬ್ಬರಿಗೆ ಇಷ್ಟು ಎಕರೆ ಅಂತ ಆಗಿದೆ ಸರ್. ಆಗಿದೆ. ಅದ್ರ ಬಗ್ಗೆ ಅಟ್ಲೀಸ್ಟ್ ಶಾಸಕಾಂಗ ಆಗಲಿ, ಕಾರ್ಯಾಂಗ ಆಗಲಿ, ಅವ್ರಿಗೆ ಅದನ್ನ ತಿಳಿನೂ ಹೇಳ್ತಿಲ್ಲ, ಏನು ಎತ್ತ ಅಂತ ಇದು ಮಾಡ್ತಿಲ್ಲ. ಅದು ನಿಂದನೆ ಮಾಡ್ತಿದ್ದಾರೆ. ಅದೇನು ನೆಕ್ಸ್ಟ್ ಏನು ಪ್ರೊಸೀಜರ್ ಮಾಡ್ಕೊಬೇಕು, ಏನು ಎತ್ತ ಅಂತ ಸಂಘ ಸಂಸ್ಥೆಗಳು ಏನೇ ಇದು ಮಾಡಿದ್ರು ಅದು ತುಂಬ ಅದನ್ನ ಕನ್ಸಿಡರೇ ಮಾಡ್ತಿಲ್ಲ. ಮತ್ತೆ ಅಲ್ಲಿ ಆದಿವಾಸಿಗಳದವರು ಅಂತ ಅಂದರೆ ಅದು ನಮಗೆ ಬೇಸಿಕ್ ಆಗಿ ನಮ್ಮ ನಾಗರಿಕ ಸಮಾಜಕ್ಕೆ ಗೊತ್ತಿದೆ. ಅವರು ನಮ್ಮ ಹೆದರುತ್ತಾರೆ ಅನ್ನೋದೆಲ್ಲ ಗೊತ್ತಿದೆ. ನಾವು ನಾಗರಿಕ ಸಮಾಜಕ್ಕೆ ನಾವೇ ಅವ್ರ ಹತ್ರ ಹೋಗಬೇಕು. ನಾವು ನಿಮ್ಮ ಬೆನ್ನೆಲುಬಾಗಿ ಇದ್ದೀವಿ ಅಂತ ನಾವು ಅಕ್ಷರ ಜ್ಞಾನ ಅಂತ ಏನು ಹೊಂದಿದ್ದೀವಿ, ನಾವು ಕರೆಕ್ಟಾಗಿ ಯೋಚನೆ ಮಾಡಿಕೊಂಡು ಅವ್ರ ಪರವಾಗಿ ನಿಲ್ಲಬೇಕಾಗ್ತದೆ. ಈಗ ಹೆಂಗೆ ಕಾಡಲ್ಲಿ ವಾಸಿಸುವ ಒಂದೇ ಕಾಡು, ಉಳುವ ಒಂದೇ ಭೂಮಿ ಅಂತೇಳಿ ಬಿರ್ಸಾ ಮುಂಡ ಹೇಳಿದ್ರೆ, ಹಂಗೆ ನಾವು ಅದನ್ನು ಹೊಸ ಬದುಕಿ ತೆರ್ಕೊಂಡಾರಲ್ಲ. ಇಲ್ಲಿ ನೀ ಬಿಡಿ ಕೊಡ್ಸೋನು ಇದ್ದಾನೆ, ಸಾರಾಯಿ ಕೊಡ್ಸೋನು ಇದ್ದಾನೆ, ಮತ್ತು ಕೆರೆದಾರಿ ಎಳ್ಕೊಂಡು ಹೋಗೋನು ಇದ್ದಾನೆ, ಮರ ಕಡ್ಕೊಬಂದು ಕೊಡಿ ದುಡ್ಡು ಕೊಡ್ತೀನಿ ಅಂತ ಹೇಳೋರು ಇದ್ದಾರೆ. ಈ ಹೊರ ಸಮಾಜದಲ್ಲಿ ಎಲ್ಲ ಥರದ್ದು ಇವು ಇದ್ದಾರೆ. ಇವರು ಅಲ್ಲಿಂದ ಬಂದು ಈಗ ದೀಪಕ್ಕೆ ಹೆಂಗೆ ಒಂದು ಇದು ಏನೋ ಚಿಟ್ಟೆ ಹೋಗಿ ಬಿದ್ದು ಸತ್ತೋಗುತ್ತೆ, ಹಂಗೆ ಇವರು ಒಂದ್ಸರಿ ಇಂಥ ಇದಕ್ಕೆ ಸಿಗಿ ಹಾಕೊಂಡು ನೊಂದರು ಇದ್ದಾರೆ. ಸೊ ಹಂಗಾಗಿ ನೀವು ಎಚ್ಚರಿಕೆಯಿಂದ ಇರಬೇಕು ಈ ಸಮಾಜದೊಳಗೆ ವ್ಯವಹರಿಸುವಾಗ. ಅದಕ್ಕೆ ಸ್ವಲ್ಪ ದೂರ ಇರ್ತಾರೆ. ಓಕೆ. ಈಗ ಅದೇ ಇವ್ರನ್ನ ಒಂದು ಕಡೆ ನಾವು ನಮ್ಮ ಸೇರಲಿ ಅಂತ ಒಂದು ಸರ್ಕಾರ ಹೇಳುತ್ತೆ. ಬಟ್ ಇದನ್ನೆಲ್ಲ ಗಮನಿಸಿದಾಗ ನಿಮ್ಗೇನು ಅನಿಸುತ್ತೆ? ಇದು ಆ್ಯಕ್ಚುಲಿ ನಮ್ಗೆ ಸೇರೋದು ಇವ್ರದ್ದು ಒಳ್ಳೇದು ಅನಿಸುತ್ತಾ, ಅಥವಾ ಈಗ ನೋಡಿ ಕೆಟ್ಟ ಚಟಗಳು ಅಥವಾ ಇದ್ರಲ್ಲಿ ಬಿದ್ದು ಇನ್ನೇನೋ ಇವರು ಕಳ್ಕೊಂಡ್ಬಿಡ್ತಾರೆ? ಅಂದರೆ ಈಗ ಏನಂದ್ರೆ ಒಂದು ಡೆಮೊಕ್ರೆಟಿಕ್ ಸೊಸೈಟಿನಲ್ಲಿ ಯಾವುದನ್ನು ಬೇಡ ಅನ್ನೋಂಗಿಲ್ಲ, ಜನ ಬೇಕಾದವ್ರು ತಗೊಳ್ಳಿ ಅನ್ನೋ ಮಟ್ಟಿಗೆ ಆಲೋಚನೆ ಮಾಡ್ತಾರೆ. ಅದು ಕೂಡುದು ಆ್ಯಕ್ಚುಲಿ. ಈಗ ಒಂದು ಮಗು ಕಾಪಾಡುವಾಗ ಹೆಂಗೆ, ಈಗ ನಮ್ಮ ಹಿರಿಯರೊಬ್ಬರು ಅಲ್ಲಿ ಒಬ್ರು ಹೇಳಿದರು, ನಂಗೆ ಮಾತು ಕೇಳೋದಿಲ್ಲ, ಅವರು ಸ್ಕೂಲ್ಗೆ ಹೋಗೋದಿಲ್ಲ ಅಂತಂದರೆ ಬಲವಂತ ಮಾಡೋಕ್ಕಾಗಲ್ಲ ಅಂತ. ಬಲವಂತ ಮಾಡಿ ಇನ್ನೆಲ್ಲ ಹೋಗ್ಬಿಡ್ತದೆ. ಸೊ ಇವರಲ್ಲಿ ಬಲವಂತ ಇಲ್ಲ ಅಲ್ಲ. ಇವು ಕುಡಿಯೋ ಚಟಗಳಿದ್ರೆ ಹೊರಗಿಂದ ಬಂದಿದೆ, ಅದೀಗ ಸುಲಭ ಆಗ್ತದೆ, ಎಲ್ಲ ಲಭ್ಯ ಆಗ್ತಾಯಿದೆ. ನಾವು ಹೊರಗಿನ ಸಮಾಜದೊಟ್ಟಿಗೆ ಮಿಕ್ಸ್ ಮಾಡ್ಬೇಕಂತ ಅಂತಂದರೆ ಹೊರಗಿನ ಸಮಾಜದಲ್ಲಿ ಒಳ್ಳೆಯವರು ಇದ್ದಾರೆ, ತುಂಬ ಜ್ಞಾನಿಗಳು ಇದ್ದಾರೆ. ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ಅಮ್ಮನ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ. ಅಂದರೆ ಅವರು ಮಕ್ಕಳು ಬಲವಂತ, ಆ ಮಕ್ಕಳು ಇಚ್ಛೆಯಿಂದ ಹೋಗಿದ್ದಾರೆ ಅಲ್ಲಿ. ಕೆಲವರು ಮಕ್ಕಳು ಇಚ್ಛೆಯಿಂದ ಹೋಗಲ್ಲ, ಅವ್ರು ಬಲವಂತ ಮಾಡಿದರೆ ತಪ್ಪಾಗ್ಬಿಡುತ್ತೆ. ಈಗ ಒಂದು ಮದುವೆ ಕೂಡ ಅಷ್ಟೇ, ಇಷ್ಟಪಟ್ಟು ಮದುವೆ ಬೇಡ ಅಂದ್ಬಿಟ್ರೆ ಸಾಕು, ಅವಳು ಏನು ಇವ್ರ ಕೈ ಸಿಕ್ಕಲಿಲ್ಲ ಅಂತ ಅರ್ಥ. ಸೊ ಅದರಿಂದ ಇಲ್ಲಿ ಬಲವಂತನೂ ಮಾಡೋಕ್ಕೆ ಹೋಗಲ್ಲ,
ಮತ್ತು ಅವ್ರಿಗೆ ನೀನು ಅದು ಬೇಡ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಅದರಿಂದ ಹೊರ ಸಮಾಜಕ್ಕೆ ಬರುವಾಗ ಬಂದು ನಮ್ಮ ಈ ಸಮಾಜದೊಟ್ಟಿಗೆ ಬರುವಾಗ ಇಲ್ಲಿ ಅಡ್ವಾಂಟೇಜ್ ಇದೆ. ಕೆಲವು ಶಿಕ್ಷಣ ಚೆನ್ನಾಗಿ ಮಾಡ್ಕೊಂಡು ಶಿಕ್ಷಣ ಪಡ್ಕೋಬೋದು. ಎಲ್ಲ ಜನರೊಟ್ಟಿಗೆ ನೋಡಿ ಆ ಮಲ್ಟಿ ಕಲ್ಚರ್ ಇರೋದ್ರಿಂದ ಆ ಕಲ್ಚರಲ್ಲಿ ನಮ್ಮ ಕಲ್ಚರ್ಗೂ ಸ್ವಲ್ಪ ಹೊಂದ್ಕೊಳ್ಳೋಕೆ ಸಾಧ್ಯ ಆಗಿ ನೋಡ್ಬೋದು. ನಾವು ಒಂದಲ್ಲ ಒಂದಿನ ಭಾರತೀಯ ಪ್ರಜೆ ಆಗಲೇಬೇಕು. ಪ್ರಜಾಪ್ರಭುತ್ವ ಒಪ್ಕೊಂಡ ಮೇಲೆ ಭಾರತೀಯ ಪ್ರಜೆ ಆಗಲೇಬೇಕು. ಜಾತಿನ ಮೀರಲೇಬೇಕು, ಧರ್ಮನ ಮೀರಿ ಒಂದು ಇವ್ರದ್ದು ಆ್ಯಕ್ಚುಲಿ ಪ್ರಕೃತಿ ಆರಾಧನೆ ಧರ್ಮ ಇರೋದ್ರಿಂದ ಯಾವುದೇ ಧರ್ಮ ಆದರೂ ಪ್ರಕೃತಿ ಆರಾಧನೆ ಬಿಟ್ಟಿಲ್ಲ. ಅದು ಹಿಂದೂ ಧರ್ಮ ಆಗಿರಲಿ, ಇಸ್ಲಾಂ ಧರ್ಮ ಆಗಿರಲಿ, ಕ್ರೈಸ್ತ ಧರ್ಮ ಆಗಿರಲಿ, ಪ್ರಕೃತಿನ ಪೂಜಿಸದೇ ಯಾರೂ ಇಲ್ಲ. ತಿಳುವಳಿಕೆಗೋಸ್ಕರ ಬುದ್ಧನ ಆಶ್ರಯಿಸಿರ್ಬೋದು, ಬಸವಣ್ಣನ ಆಶ್ರಯಿಸಿರ್ಬೋದು, ಅಥವಾ ಕ್ರೈಸ್ತನ ಅಲ್ಲನ ಆಶ್ರಯಿಸಿರ್ಬೋದು. ಆದರೆ ಎಲ್ಲೂ ಕೂಡ ಪ್ರಕೃತಿನೇ ಬರಬೇಕಲ್ಲ, ಅವರೆಲ್ಲೂ ಪ್ರಕೃತಿನೇ ಮೂಡಿದ್ದಲ್ವಾ. ಸೊ ಹಾಗಾಗಿ ಇವರ ಧರ್ಮನೇ ಮೂಲ ಧರ್ಮ. ಸೊ ಇವರ ಬದುಕಿನಲ್ಲಿ ಏನು ಒಳ್ಳೆದಿದೆ ಅದನ್ನು ಹಾಳು ಮಾಡ್ದಂಗೆ ನಾವು ಹೊರಗಿನವರು ಸಪೋರ್ಟ್ ಮಾಡಬೇಕು. ಅದು ಇಂಪಾರ್ಟೆಂಟು. ನಮ್ಮ ಜವಾಬ್ದಾರಿ ಇದೆ. ಈಗ ಇದು ಹೊರಡ್ತಾ ಇನ್ನೊಂದೆಲ್ಲ ಬನ್ನಿ ಹಂಗೆ ಒಳಗೆ ಹೋಗಿ ಅಂತ. ಈಗ ಹೊರಗಿನ ಸಮಾಜದ ಹೇಳಿರ್ತಾವೆ, ಅಂದರೆ ಹೊರಗಿನ ಸಮಾಜದವ್ರು ಹಿಂಗೆ ಬಂದು ಹೆಂಗೆ ಅಂತ. ಬಟ್ ಹೊರಗಿನ ಸಮಾಜದಲ್ಲಿ ಒಳ್ಳೆಯವ್ರಿದ್ದಾರಲ್ಲ, ಅವರು ಇವ್ರ ಮೌಲ್ಯಗಳನ್ನ ಇಷ್ಟಪಡ್ತಾರೆ. ಬಟ್ ಏನಪ್ಪ ಅಂದರೆ ಬೇಸಿಗೆ ಆಗ್ತಾಯಿಲ್ಲ ನಿಮಗೆ. ನೀವು ಇಲ್ಲಿ ಬರದೇ ಇದ್ದರೆ ಇವರು ನಿಮಗೆ ಅರ್ಥನೇ ಆಗ್ತಿರಲಿಲ್ಲ, ಅವರು ನಿಮಗೂ ಅವ್ರು ಅರ್ಥ ಆಗ್ತಿರಲಿಲ್ಲ. ಈ ಒಂದು ಬಾಂಧವ್ಯ ಬೆಳ್ಕೊಂಬಿಟ್ಟಿದೆ. ಈ ನಾಳೆ ಬನ್ನಿ ಎಲ್ಲ ಟಾಟಾ ಮಾಡ್ತಾರೆ ನಿಮಗೆ. ಸುಮ್ಮನೆ ಬಂದಾಗಿರು ಅರ್ಥ ಇರಲಿಲ್ಲ. ಬಟ್ ಇವ್ರಿಗೆ ಆರ್ಥಿಕ ಶಿಸ್ತನ್ನು ಕಲಿಸ್ತಾ ಇದ್ದೀರಿ ಇವ್ರಿಗೆ. ಅದು ಬೇಕು. ಅದು ಯಾವುದನ್ನು ಯಾವಾಗಲೂ ಹೇಳ್ತೀವಿ, ನೀವು ದುಡ್ಡನ್ನ ಜ್ಞಾನವನ್ನು ಹೇಗೆ ಬಳಸ್ತೀರಿ ಅದ್ರ ಮೇಲೆ ನಿಮ್ಮ ಬದುಕು ಬರುತ್ತೆ ಅಂತ. ಯಾಕೆ ಅಂದರೆ ಈಗ ನೋಡಿ, ಅವರು 600 ರೂಪಾಯಿ ದುಡಿತಾರೆ ಅಂತಂದ್ರೆ ಒಂದು ತಿಂಗಳಿಗೆ 18,000 ರೂಪಾಯಿ ಇತ್ತು, ಬೇಡ 15,000 ರೂಪಾಯಿ ಅಂತಿತ್ತು. ಒಂದು ರಜೆ ಇರ್ತದೆ, ಆರೋಗ್ಯ ಹಾಳಾಗಿರುತ್ತೆ. ಅದನ್ನು ಆ ಮಕ್ಕಳಿಗೆ ಸ್ಕೂಲ್ಗೆ ವಿನಿಯೋಗ ಮಾಡಿ. ವಿದ್ಯೆ ಅಂತೂ ಬೇಕೇ ಬೇಕು ಅಲ್ವಾ? ವಿದ್ಯೆ ಅನಿವಾರ್ಯ ಬಿಡಿ. ಯಾವ ಕಾರಣಕ್ಕೂ ವಿದ್ಯೆ ಅನಿವಾರ್ಯ. ಅದು ಬಿಲ್ಕುಲ್ ಒಂದು ಡೆಮೊಕ್ರೆಟಿಕ್ ಕಂಟ್ರಿನಲ್ಲಿ ವಿದ್ಯಾವಂತ ಆಗದೆ ಹೋದರೆ ಅವನ ಜವಾಬ್ದಾರಿನೂ ಅರ್ಥ ಆಗಲ್ಲ, ಅವನ ಹಕ್ಕು ಕೂಡ ಅರ್ಥ ಆಗಲ್ಲ. ಅದಕ್ಕೆ ಇವರೆಲ್ಲರ ಎದೆಗೆ ಮೊದಲು ಅಕ್ಷರ ಬೀಳಬೇಕು. ಅಕ್ಷರ ಬೇಕೇ ಬೇಕು ಅಲ್ಲ? ಶಿಕ್ಷಣ ಅಂದ್ರೆ ಇದು ಎಲ್ಲ ಒಳಗೊಂಡಂತೆ. ಹೌದು, ಬರೀ ಇದಕ್ಕಂತಲ್ಲ. ಅಂದ್ರೆ ಇವ್ರಿಗೆ ಎಲ್ಲ ಶಕ್ತಿನೂ ತಂದು ಕೊಡುತ್ತೆ. ಇನ್ನೂ ಬಲವಾಗಿ ಕಾಯ್ದೆ ಕಾನೂನುಗಳ ಬಗ್ಗೆ ಅರಿವು ಮೂಡುತ್ತದೆ. ಅವಾಗ ಯಾಕೆ ಅನ್ನೋದು ಪ್ರಶ್ನೆ ಎಲ್ಲರಲ್ಲಿ ಮೂಡುತ್ತೆ. ಈಗೇನಾಗ್ತದೆ, ಈ ಜನ್ರೇಷನ್ನು ಈಗ ಯಾಕೆ ಕೊಡ್ತಾ ಇಲ್ಲ ಅನ್ನೋದೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಅಲ್ವಾ? ನಮ್ಮನ್ನ ಯಾಕೆ ಹೊರಗೆ ಹಾಕ್ತಿದ್ದಾರೆ, ನಾವೇನು ತಪ್ಪು ಮಾಡಿದ್ದೀವಿ, ಯಾಕೆ ನಮ್ಮನ್ನು ಇಷ್ಟು ದಿವಸ ಬಿಟ್ಟರು, ಈಗ ಯಾಕೆ ಹಾಕಿದ್ದಾರೆ, ಹಾಗಾದ್ರೆ ಎಲ್ಲಿಗೆ ಹೋಗ್ಬೇಕು ಅಲ್ಲ? ಈಗ ನಾಳೆ ಇವ್ರ ಮಕ್ಕಳು ಮೊಮ್ಮಕ್ಕಳು ಶಿಕ್ಷಣ ಕಲಿತು ಒಂದು ಆಗ್ಬಿಟ್ರೆ ಸಂವಿಧಾನದ ಹಕ್ಕ ಅಡಿಯಲ್ಲಿ ಬರ್ತಾರೆ, ಅರ್ಥ ಆಗ್ತಾ ಹೋಗುತ್ತೆ, ಎಲ್ಲರೂ ಒಂದೇ ಅನ್ನೋ ಭಾವನೆ ಬರುತ್ತೆ, ಎಲ್ಲರಿಗೆ ಹಕ್ಕು ನಮ್ಮ ಹಕ್ಕು ಇದೆ ಅನ್ನೋದು ಬರುತ್ತೆ. ನಾಳೆ ಎಲೆಕ್ಷನ್ಗೆ ಇವ್ರಿಗೆಲ್ಲರಿಗೆ ವೋಟರ್ ID ಇದೆ, ಎದಕ್ಕೆ ಮತ ಹಾಕ್ತಾ ಇದ್ದೀವಿ, ಮತದ ಪವರ್ ಎಷ್ಟಿದೆ, ಹಕ್ಕುಗಳು ಎಷ್ಟಿದೆ. ಹೌದೌದು ಅಲ್ಲ ಶಿಕ್ಷಣ ಅನಿವಾರ್ಯ ಬಿಡಿ. ಅದು ಪರ್ಟಿಕ್ಯುಲರ್ಲಿ ಸಾಮಾಜಿಕ ಶಿಕ್ಷಣ, ಇದು ಔಪಚಾರಿಕ ಶಿಕ್ಷಣ ಎಷ್ಟು ಮುಖ್ಯನೋ ಸಾಮಾಜಿಕ ಶಿಕ್ಷಣನೂ ಅಷ್ಟೇ ಮುಖ್ಯ. ಸಾಮಾಜಿಕ ಶಿಕ್ಷಣ ಅಷ್ಟೇ ಮುಖ್ಯ. ಜೊತೆಗೆ ಅದಕ್ಕೇನೆ ಈಗ ಅಂಬೇಡ್ಕರ್ ಹೇಳಿದಂಗೆ ಶಿಕ್ಷಣ, ಸಂಘಟನೆ, ಹೋರಾಟ. ಈಗ ಇವರು ಮೈಗೂಡಿಸ್ಕೊಳ್ಳೋರು ಈಗ ಹೊರ ಸಮಾಜದೊಟ್ಟಿಗೆ ಅಥವಾ ಮೈನ್ ಸ್ಟ್ರೀಮ್ ಸೊಸೈಟಿಗೆ ಇವರು ಬೆರಿಬೇಕು ಅಂತಂದರೆ ಆ ಮೂರನ್ನು ಮೈಗೂಡಿಸಬೇಕಾಗಿದೆ. ಶಿಕ್ಷಣ ಪಡೆಯಲೇಬೇಕು, ಏನು ಸಂಘಟನೆ ಆಗಲೇಬೇಕು, ಹೋರಾಟ ಮಾಡಲೇಬೇಕು. ಆ ಥರ ಒಳ್ಳೆ ಮಾತು. ರೆಡಿ ಆಗ್ತಾ ಇದ್ದಾರೆ ಸಾಹೇಬ್ರು ಸ್ಕೂಲ್ಗೆ ಅಲ್ಲ? ಹಾಂ, ಓಕೆ. ಅವ್ರು ಸಂಡಾಸ್ ಗುಂಡಿ ಯಾವುದು ಅಟ್ಯಾಚ್, ಅದೇ ಲೆಟ್ರಿನ್ ಪಿಟ್ಟು ಹಿಂಗೆ ಒಂದೊಂದು ಅಟ್ಯಾಚ್ ಮಾಡಿರ್ತಾರೆ. ಈಗ ಕಂಡೀಷನ್ ಮನೆಯಲ್ಲಿ ಮಾಡುವಾಗ ಅದನ್ನು ಬಳಸ್ಬೋದು. ಸರಿ, ಇವ್ರು ಬಳಸೋಕೆ ಇಷ್ಟಪಡೋಕ್ಕಿಲ್ಲ, ಅವ್ರುಗಳು ಕೊಡ್ತಾರೆ. ಟಾಯ್ಲೆಟ್ ಎಲ್ಲರ ಮನೆ ಕಟ್ಕೊಂಡಿದ್ದಾರೆ. ಈಗ ಹೊಸ ಮನೆ ಕಟ್ಟುವಾಗ ಅದೊಂದು ಕಂಡೀಷನ್ ಇದೆ, ಇರಬೇಕು ಅಂತ. ಕಟ್ಟಿಸ್ತಾರೆ. ಅದಕ್ಕೆ ಬೇಕಾದ್ರೆ ಅದೆಲ್ಲ ಮುಚ್ಚಾಕ್ಬಿಟ್ಟು ಕೋಳಿಗಳು. ಈಗ ನಿಮ್ಮ ನೋಡಿ ಸಂಡಾಸ್ ಎಲ್ಲ ಬಂದಿದೆ. ಈಗ ಸಂಡಾಸ ಕಕ್ಕಸ್ಗುಂಡಿ ಖುಷಿ ಆಯ್ತಾ? ಹೋಗ್ತೀರಾ ಅದ್ರಾಗೆ?
ಅಲ್ಲ ಈ ಥರದ್ದು ಬಳಸ್ತೀರಾ ಕಾಡಿಗೆ ಹೋಗ್ತೀರಾ ಅಂತ? ಓಸಿಯರು ಹೋಗ್ತಾರೆ, ಓಸಿಯರು ಕಾಡಿಗೆ ಕೆಲವು ಜನ ಹೋಗ್ತೀರಾ, ಇದಕ್ಕೆ ಹೋಗ್ತೀರಾ? ಏನು ಅನ್ನಗೆ ಕಾಡಿಗೆ ಹುಲಿಗೆ ಎದುರ್ಕೊಂಡು ಹೋಗಕ್ಕಿಲ್ಲ ಸರ್. ಹೌದಾ? ಅಯ್ಯೋ, ಹುಲಿಗೆ ಎದುರ್ಕೊಂಡು ಹೋಗಲ್ಲ, ಓಡಕ್ಕೆ ಆಗಕ್ಕಿಲ್ಲ ಅಲ್ಲ. ಅದಕ್ಕೆ ಇದು ಒಳ್ಳೇದಾಯ್ತಾ ಈಗ ಟಾಯ್ಲೆಟ್ ಕಟ್ಸಿದ್ದು? ಓಕೆ. ಸಾಹೇಬ್ರು ಬಂದ್ಮೇಲೆ ಇವೆಲ್ಲ ಆಯ್ತಾ? ಸಾಹೇಬ್ರು ಬಂದ ಮೇಲೆ ತಾನೆ ನಿಮ್ಮನೆ ಅಂದ್ರೆ ಸೊಪ್ಪು ಗುಡ್ಲು ಹಾಕೊಂಡು ಇದ್ದು. ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಅದು. ಏನದು? ನಾನು ಇಲ್ಲಿ ಇದ್ದಲ್ಲ ಸರ್, ಇಲ್ಲಿ ಸಿದ್ಧಾಗಿದ್ನಲ್ಲ, ಆಮೇಲೆ ನಾನು ರೂಮ್ ಕರ್ಕೊಂಡು ತೋರಿಸ್ತೆ ಮಕ್ಕಳಿಗೆ ಅಲ್ಲಿ ಹುಣಸೂರಿನಲ್ಲಿ. ಅದು ನಂದು ಒಂದು ಅಟ್ಯಾಚ್ ಬಾತ್ರೂಮ್, ನಂದು ಒಂದು ರೂಮು ಒಂದು ಅಟ್ಯಾಚ್ಡ್ ಇದು, ಅಲ್ಲೇ ಸ್ನಾನ ಆಗೋಲ್ಲ. ಆ ಮಕ್ಕಳೆಲ್ಲ ಕರ್ಕೊಂಡೋಗಿ ನಮ್ಮ ರೂಮ್ ಎಲ್ಲ ತೋರಿಸಿದ್ರೆ ಬಂದು ನೋಡ್ಬಿಟ್ಟು ಬಂದು ಊರಲ್ಲಿ ಹೇಳಿದ್ರು, ಅಯ್ಯೋ ಸಾಹೇಬನ ಮನೆಯಲ್ಲಿ ಕಕ್ಕಸುಂಡಿ ಎದಿಗೆ ಅಂತ. ಮನೆ ಒಳಗೆ ಕಕ್ಕಸ್ಕೊಂಡಿ ಎದಿಗೆ ಅಂತ. ಅವತ್ತಿನ 40 ವರ್ಷದ ಹಿಂದೆ ಮನೆ ಒಳಗಡೆ ಕಕ್ಕಸ್ಕೊಂಡಿ ನೋಡೋದು ಇವರಿಗೆ ವಿಚಿತ್ರ, ಬಯಲಿಗೆ ಹೋಗಾರಲ್ವಾ, ಆ ಥರದ್ದೆಲ್ಲ ಇಲ್ಲಿ ಹೇಸಿಗೆ ಅಂತ ಲೆಕ್ಕ ಅವರು. ಬಟ್ ಈಗ ಕಾಲ 40 ವರ್ಷದಲ್ಲಿ ಇವ್ರಿಗೆ ಹೋಗೋಕ್ಕಾಗಲ್ಲ, ಇಲ್ಲೇ ಬಳಕೆ ಆಗ್ತದೆ. ಹೌದು, ಕಷ್ಟ. ಹುಲಿಗೆ ಅವನ ಇದು ಕಾಡಲ್ಲಿ ಹುಲಿ ಹಿಡಿದು ಇದ್ದೆ, ದೊಡ್ಡ ಹುಲಿ ಅಲ್ಲಿ ಐತೆ ಕ್ವಾಟ್ರಾಸ್ ಬರೀಲಿ ನೋಡ್ಬಿಟ್ಟು ಆಗ ಬಂದಮೇಲೆ ಈಗ ಒಂದು ವರ್ಷ ಏನೋ ಆಯಿತು ಕಾಡಿಗೆ ಹೋಗೋಕ್ಕಿಲ್ಲ. ಯಾರು ರೆಡಿ ಆಗೋಣ? ಸೊ ರೆಡಿ ಅದೇ ಅಲ್ಲಿಗೆ ಹೊರಗೆ ಆಶ್ರಮ ಶಾಲೆ ರೆಡಿ ಆಗ್ತದೆ. ಇದ್ರಲ್ಲಿ ಹೋಗ್ತೀಯಪ್ಪ ಸ್ಕೂಲ್ಗೆ? ಇಲ್ಲ. ನಿನ್ನ ಸ್ಕೂಲ್ ಎಷ್ಟೊತ್ತಿಗೆ? 1ನೇ ಕ್ಲಾಸಾ? ನಿಂಗ ಮನೇಲಿ ಅಡುಗೆ ಮಾಡೋ ತೋರ್ಸಾಕು ಮಾಡ್ತಾ ಅವ್ರಿಗೆ. ಬನ್ನಿ ಜೋಪಾನ ಸಜ್ಜಾರ್ ಬಿಟ್ಟಿರಿ. ಹುಷಾರು ಕಾಣಿ. ಹುಷಾರಿಲ್ವ ನಿಮಗೆ? ಒಲೆ ಹಚ್ತೀರಾ? ಓಕೆ ಓಕೆ ಓಕೆ, ಬನ್ನಿ. ಏನಾಗಿದೆ ಇವ್ರಿಗೆ? ಹುಷಾರಿಲ್ಲ. ಒಳಗಡೆ ಒಂದು ಅದು ಯಾವುದು ಇದು ಈಗ ನಾನು ಬೇಯಿಸ್ಕೊಟ್ಟೆ ತಿನ್ನೋದು. ಹೌದಾ? ಏನಾಯ್ತಮ್ಮ ಅವ್ರಿಗೆ? ಅವ್ರ ತಂದೆ ತೀರ ಇದ್ದಾಗಂದು ಇದೇ ರೀತಿ ಆಗಿದ್ದು. ಅದು ಯಾರೋ ಹೊಟ್ಟೆಗೆ ಔಷಧಿ ಕೊಟ್ಟುಬಿಟ್ಟಿದ್ದಾರೆ ಅನ್ನೋ ಗೊತ್ತಿಲ್ಲ ಸರ್. ಹಂಗೆ ಆಗಿ ಈಗ ನಾನೇ ನೋಡ್ಕೊಳ್ಳೋದು, ಬೇಯಿಸಿ ಕಾಸಿ ಕೊಡೋದು ನಾನೇ. ಏನಾಗಿದೆ? ತಲೆ ಲೂಸು ಸರ್. ಹೌದಾ? ಈಗ ಹಿಂಗೆ ಇಷ್ಟೇ ಇರ್ತಾರ? ಏನು ಮಾಡ್ತಾರೆ ಅವ್ರು? ಏನು ಮಾಡಂಗಿಲ್ಲ, ಎಲ್ಲ ನಾನೇ ತಗೊಂಡು ಹಾಕೋದು. 2,000 ರೂಪಾಯಿ ಬರ್ತದಲ್ಲ ವಯಸ್ಸಾಕಾರ ದುಡ್ಡು. ಅದು ವಯಸ್ಸಾಕಾರ ದುಡ್ಡು 600 ರೂಪಾಯಿನೇ ಬರೋದು. ಎಷ್ಟು ಬರ್ತದೆ? 600. 600 ರೂಪಾಯಿ? 600 ರೂಪಾಯಿ ವಯಸ್ಸು 1200 ಅಲ್ಲ? ಅದು ನನಗೆ ಇಲ್ಲ, ನನಗೆ ಆಗ ಹುಷಾರಿತಿಲ್ಲ. ಮಡಿಕೇರಿ ಆಸ್ಪತ್ರೆ ಇದ್ರೆ ಸರ್, ಒಂದು 3.5 ತಿಂಗಳಲ್ಲಿ ಇದ್ದಿದ್ದು ನೋಡಿ ಇಲ್ಲಿ ಸರ್. ನಾನು ಕೆಲಸ ಮಾಡೋಕ್ಕಾಗೋದಿಲ್ಲ ಸರ್. ಅಯ್ಯೋ, ಏನಾಯ್ತಮ್ಮ? ಅದು ಇಷ್ಟು ದಪ್ಪ ಇದ್ದಿತ್ತು, ಇಲ್ಲಿದೆ ಇಷ್ಟು ಕಡೆನುವೆ. ಅದು ಹೊಟ್ಟೆ ಆಪ್ರೇಷನ್ ಎಲ್ಲ 3 ಆಪ್ರೇಷನ್ ನನಗೆ. 3.5 ತಿಂಗಳ ಇಲ್ಲ. ಇವನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟಿದ್ದೆ ನನಗೆ. ಅದು ರೈತರು ಕೊಂಡೇ ಮಡಿಕೇರಿ ಆಸ್ಪತ್ರೆ ಹಾಕಿಬಿಟ್ಟಿದ್ರು. ಅಲ್ಲೇ ನಮ್ಮ ಗಂಡಸರು ಬರೋದು ಹೋಗೋದು ಮಾಡಿ ಊಟ ಎಲ್ಲ ಭಾರಿ ಮಿಸ್ ಆಗಿ ಭಾರಿ ಕಷ್ಟದ ಬದುಕಿದೆ ನಾನು. ಆ ದೇವರು ಎಲ್ಲ ಆ ದೇವ್ರಿಗೆ ಬಿಟ್ಟಿದ್ದು. ಇದು ಈಗ 3 ಆಪ್ರೇಷನ್ ನನ್ನ ಸೊರಲಲ್ಲಿ. ಭಾರ ಎತ್ತಕ್ಕಾಗೋದಿಲ್ಲ, ನೀರೆಲ್ಲ ಒಂದೇ ಕೈ ಹಿಡ್ಕೊಬರೋದು, ಬೀಸ್ಕೊಡ್ತೀನಿ. ಅದು ಎಷ್ಟು ಜನ ಮಕ್ಕಳು ನಿಮಗೆ? ನನಗೆ 2 ಜನ ಸತ್ತೋದ್ರು. ಇವರೊಬ್ಬರು ಉಳಿದಾರೆ? ಇವರೊಬ್ಬ ಬಂದ ಹುಡುಗಿ ಕೊಡುಗು ಕೆಲಸಕ್ಕೆ ಹೋದೆ. ಅವಳು ಗಂಡ ಮಾಡ್ಕೊಂಡು ಅವಳು ಗಂಡ ಬಿಟ್ಬಿಟ್ಟು ಅವಳು ಕೊಡಲು ಗೇ ಕೊಡ್ತಿತ್ತಾಳೆ. ಈಗ ಅಲ್ಲಿ ಒಂದು ಇದು ಬಸ್ಸು ಜೀಪ್ ಹೋಯ್ತಲ್ಲ ಸರ್, ಅವರು ಮನೇಲಿ ಜೀತ ಮಾಡಿದ್ದೀವಿ. ಇಲ್ಲಿ ಸಂಜು ಅಂತವ್ರೆ ನಮ್ಮ ಹೊಲಗೆ ಹೋರಾಟ ಮಾಡ್ತಾರಲ್ಲ, ಅವ್ರ ಮನೇಲಿ ಜೀತ ಮಾಡಿದ್ದೀವಿ. ಕಚ್ಚನಲ್ಲಿ ಊರು ಜೀತ ಮಾಡಿದ್ದೀವಿ. ಕಡಮನಲ್ಲಿ ಜೀತ ಮಾಡಿದ್ದೀವಿ. ನಾವು ಜೀತ ಮಾಡಿ ಮಕ್ಕಳು ಸಾಕಿರೋದು ಸರ್. ವರ್ಷ ಕಷ್ಟ ನನಗೆ ಹೇಳ್ಕೊಂಡು ಹೋದರೆ ಅಳುವ ಬರ್ತದೆ. ವರ್ಷ ಕಷ್ಟಲ್ಲಿ ಬೆಳೆದು ಮಕ್ಕಳನ್ನ ಸಾಕಿದ್ವಿ, ಹೋದ ಇದಾಗೋಯ್ತು. ಎಲ್ಲ ಜನರು ನಾನೇ ಎತ್ತಿ ಬೇಸಿ ಹಾಕ್ತಿದ್ವಿ. ನಮ್ಮ ಕುಟುಂಬ ಅವ್ರು, ನಮ್ಮ ಗಂಡ ಕಡೆ ಕುಟುಂಬ ಜಾಸ್ತಿ ಜನ ಇದ್ದೀವಿ. ಬೀಸಿಕೊಂಡು ಕೆರೆ ನೀರು ತಗೊಬಂದು ಅಡುಗೆ ಮಾಡಿ ಹುಳ್ಳಿಕಾಳು ಅಲ್ಲಿ ತಗೊಬಂದು ಸಾರು ಮಾಡಿ ಅಂಗಡಿಯಿಂದ ಅಷ್ಟು ಕಷ್ಟಪಟ್ಟಿದ್ದೀನಿ. ಇನ್ನು ದೇವರು ಇನ್ನೂ 4 ಕಾಲ ಬದುಕಲಿ ಅಂತ ಬಿಟ್ಟಿದ್ದಾರೆ ನನ್ನ. ವರ್ಷ ಈಗಲೂ ಹೇಳ್ಕೊಂಡು ಹೋದ್ರೆ ಈಗ ಸುಖದನ್ನ ನಮ್ಮ ಸಾಹೇಬ್ ಬಂದರೆ ಸುಖದನ್ನ ನಮಗೆ ಈಗ ಹೊಟ್ಟೆ ಹೆಸರು ಬರ್ತದೆ, ಸಸಿಟ್ಲು ಅಕ್ಕಿ ಕೊಡ್ತಾರೆ, ಅವೆಲ್ಲ ಮಾಡ್ಕೊಂಡು ಸಣ್ಣ ಇಟ್ಟಿರ್ತೀವಿ. ಏನೋ ಮಾಡ್ತಾ ಇದ್ದೀರಿ? ಅಲ್ಲಿ ಅನ್ನ ಮಾಡಿ ಇಟ್ಟಿದ್ದೀನಿ ಸರ್. ಇಲ್ಲಿ ಬೇಳೆ ಕುಡಿಸಿದ್ದೀನಿ ಸರ್. ಇಲ್ಲಿ ನೋಡಿ ಸರ್, ಟೊಮೆಟೊ ಹಾಕಿ ಕುಡಿಸಿದ್ದೀನಿ.
ಇಲ್ಲಿ ಅನ್ನ ಮಾಡಿ ಇಟ್ಟಿದ್ದೀನಿ ಅದಿಲ್ಲಿ ಈಸು ಕಷ್ಟ ನನಗೆ. ಏನು ನಿಮ್ಮ ಹೆಸರು? ರವಿ. ರವಿ ಅಣ್ಣ. ಓಕೆ. ಹಾಂ ಹಾಂ. ಏನಾಗಿದೆ ನಿಮಗೆ? ಏನಾಗಿಲ್ಲ. ಏನಾಗಿಲ್ಲಲ್ಲ, ಚೆನ್ನಾಗಿದ್ದೀರಿ. ಹಾಂ, ಮತ್ತೆ ಯಾಕೆ ಕೂತ್ಕೊಂಡಿದ್ದೀರಿ ಈಗ? ನಿದ್ದೆ ಆಯಿತಾ? ಏನು ಊಟ ಮಾಡಿದಿರಿ ರಾತ್ರಿ? ಅನ್ನ. ಹಾಂ, ಅನ್ನ ಸಾಂಬಾರು. ಹಾಂ, ಅಮ್ಮ ಅಮ್ಮನ ಕಂಡ್ರೆ ಇಷ್ಟ ನಿಮಗೆ? ಹಾಂ ಹಾಂ, ಓಕೆ. ಬನ್ನಿ ಹೊರಗೆ ಹೋಗೋಣ. ಏನು ಮಾಡ್ತೀರಿ ಇಲ್ಲಿ ಕೂತ್ಕೊಂಡು? ಹಾಂ, ಏನಾಗ್ತಾ ಇದೆ ನಿಮಗೆ? ಹಾಂ, ಕಾಲು ಕಾಲು ನೋವಾ? ಏನಾಗಿದೆ ಕಾಲು ತೋರಿಸಿ. ಇಲ್ಲಿ ನೋಡಿ ಸರ್, ಅದು ಮನುಷ್ಯನ ಮೇಲೆ ಇವಾಗ ಕಾಲು ನಿಟ್ಟಿರಪ್ಪ ಇಲ್ಲಿ ನೋಡಿ ಕಾಲು ಉಸಾಗಿ ಮನುಷ್ಯನ ಮೇಲೆ ಸಾಯಲದಾಗ ಆ ಮರಗತ್ತಿ ಅಲ್ಲಿಂದ ಬಿದ್ದಿದ್ದು ಇದು ತೊತ್ತಿ ಕಟ್ಟಿಬಿಟ್ಟು ಬೆರಳು ಹೋಗಿದೆ, ಬೆರಳು ಹೋಗ್ಬಿಟ್ಟದೆ. ಹುಳಲ್ಲ ಆಗ್ಬಿಟ್ಟಿತ್ತು ಇದು, ಹುಳಲ್ಲ. ಹಿಂಗಾಗಿ ತೊಳೆದು ಮಾಡಿ ಕ್ಲೀನ್ ಮಾಡಿ ವಾಶ್ ಮಾಡಾಕಿದೆ. ಓಡಾಡಕ್ಕೆ ಬರ್ತಾನೆ ಬರ್ತಾನೆ ಅಟ್ಟಿ ಬಿಟ್ಲೆ ಕೂತ್ಬಿಟ್ಟು ಬಂದು ಮನೆ ಬಿದ್ದುಕೊಳ್ಳದೆ. ಅಲ್ಲ ತಾಯಿ, ಈ ಹೋರಾಟ ಈ ಗುದ್ದಾಟದೊಳಗಡೆ ನಿನ್ನ ವಯಸ್ಸೇ ಮುಗಿದೋಯ್ತಲ್ಲ, ಏನು ಸುಖ ಕಾಣಲೇ ಇಲ್ವಲ್ಲ? ಏನು ಮಾಡೋದು ಸರ್, ನಿಮ್ಮ ಗಿರಾಗಟ್ಟಿ ಮಾಡಲೇಬೇಕು. ಅಷ್ಟೆಲ್ಲ ಮಾಡಿ ಇನ್ನು ದೇವರು ನಿಮ್ಗೆ ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ. ಅದಕ್ಕೆ ಮಕ್ಕಳಿಗೆ ಒಂದಿಷ್ಟು ಅಕ್ಕಪತ್ರ ಸಿಕ್ಕಿಬಿಟ್ರೆ ಸಾಕು, ಏನಾದ್ರು ಮಾಡ್ಕೊ ತಿಂದ್ಕೊಳ್ಳಿ. ಅಷ್ಟಾಗಿ ಕಷ್ಟಪಡೋದಷ್ಟೇ ನಾನು. ನಾವು ಇವಾಗ ಹುಣಸೂರು ತಾಲೂಕಲ್ಲಿ ಇದ್ದೀವಿ. ಹಾಡಿಗಳು ಆಲ್ಮೋಸ್ಟ್ 80% ನಮ್ಗೆ ಯಾರಿಗೂ ಗೊತ್ತಿಲ್ಲ ನಮ್ಮಲ್ಲಿ ಹಾಡಿ ಇದೆ ಅಂತ. ಅಂದರೆ ಒಂಥರ ಟೂರಿಸ್ಟ್ ಥರ ನೋಡ್ತಿದ್ದೀವಿ ಅಷ್ಟೇ. ಓ, ಇಲ್ಲಿ ಹಾಡಿಗಳಿದ್ದಾವೆ, ಈಗ ಸಫಾರಿಗೆ ಹೋಗ್ತಿದ್ದೀವಲ್ಲ, ಆ ಟೈಪ್ ಆಗಿದೆ. ಅಂದರೆ ಮನುಷ್ಯತ್ವ, ಮಾನವೀಯತೆ, ಈ ಅಕ್ಷರ ಜ್ಞಾನ ಏನಿದೆ ಅದು ನಮ್ಗೆ ಒಂಥರ ಬೇರೆ ರೀತಿಯೇ ಯೋಚನೆ ಮಾಡಬೇಕಾಗಿದೆ. ಇಂಡಿಯನ್ ಸಿಟಿಸನ್ಸ್, ಒಂದು ಸಿವಿಲೈಸ್ಡ್ ಇಂಡಿಯನ್ಸ್ ಕೆಲಸ ಏನು ಮಾಡ್ತಿದ್ದೀವಿ ನಾವು? ಅಕ್ಷರ ಜ್ಞಾನ ಪಡ್ಕೊಂಡಿದ್ದೀವಿ, ಏನು ಯೋಚನೆ ಮಾಡ್ತಿದ್ದೀವಿ? ನಮ್ಮ ಯೋಚನೆ ಎಲ್ಲಿ ಹೋಗ್ತಿದೆ? ಎಲ್ಲ ಪ್ರಗತಿಪರನೇ ಅಂತ ಅಂದರೆ ಪ್ರಕೃತಿಪರ ಯಾರಿದ್ದಾರೆ? ಆಯಿತು, ಅದನ್ನು ಕೇಳೋರು ಯಾರಿದ್ದಾರೆ? ಅವ್ರು ಕೇಳಲ್ಲ ಅಂತ ನಮ್ಗೆ ಗೊತ್ತಲ್ಲ ನಾಗರಿಕ ಸಮಾಜಕ್ಕೆ. ಅಂದರೆ ಅಕ್ಷರ ಜ್ಞಾನ ಅಂತ ನಾವೇನು ಅಂದ್ಕೊಂಡಿದ್ದೀವಿ, ಲಿಟ್ರೇಟ್ ಇಡಿಯಟ್ಸ್ ನಾವು. ಪಕ್ಕದಲ್ಲಿರೋದೇ ನಮಗೆ ಗೊತ್ತಾಗ್ತಿಲ್ಲ, ಬೇರೆ ದೇಶದ ಬಗ್ಗೆ ಯೋಚನೆ ಮಾಡ್ತೀವಿ. ಅವ್ರಿಗೆ ನಾವು ನ್ಯಾಯ ಕೊಡ್ತೀವೋ ಬಿಡ್ತೀವೋ, ಅವ್ರಿಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಲಿಕ್ಕಾದ್ರೂ ಒಗ್ಗೂಡ್ತಿಲ್ವಲ್ಲ ನಾವು.